ಮಾಡಿದ್ರು ಜಗದೀಶ್ ಶೆಟ್ಟರ್ ಸಾಹೇಬ್. ಬರೀ 9 ತಿಂಗಳ ಹಿಂದೆ ಬಂಧುಗಳೇ, ಬರೀ 9 ತಿಂಗಳ ಹಿಂದೆ ಬಿಜೆಪಿ ಪಕ್ಷ ನನಗೆ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ಗೆ ಬಂದಿದ್ರು ಅವ್ರು. ಗೊತ್ತಾಯ್ತು ನಿಮಗೆ? ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು, ಬಿಜೆಪಿ ನನಗೆ ಅನ್ಯಾಯ ಮಾಡೈತಿ, ಮೋಸ ಮಾಡೈತಿ, ನರೇಂದ್ರ ಮೋದಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ, ಯಡಿಯೂರಪ್ಪ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಗೆ ಬಂದ್ರ ಇಲ್ಲ? ಗಂಡ ಹೆಂಡತಿ ಎಲ್ಲರೂ ಹತ್ಕೊಂತ ಬಂದ್ರು, ಇಲೆಕ್ಷನ್ ನಿಂತರು, ಸೋತ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೈ ಬಿಡ್ಲಿಲ್ಲ. ಅವ್ರನ್ನ ಸೋತ್ರು ಅಂತ ಹೇಳಿ ಅವ್ರನ್ನ ಮನೆಗೆ ಕುಂಡ್ರಿಸ್ಲಿಲ್ಲ. MLC ಮಾಡಿದ್ವಿ, ಅವ್ರಿಗೆ MLC ಮಾಡಿ ಮರ್ಯಾದೆಯನ್ನ ಕೊಟ್ವಿ. ಆದ್ರೆ ಈಗ ದಿಢೀರ್ ಅಂತ ಹೇಳಿ ಮತ್ತೆ ಬಿಜೆಪಿಗೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಇವ್ರಿಗೆ ಬದ್ಧತೆ ಇದೆಯಾ? ಇವ್ರ ನೈತಿಕತೆ ಇದೆಯಾ ಶೆಟ್ಟರ್ ಅವ್ರಿಗೆ? ಇವ್ರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ 2 ಬಾರಿ ಆಗಿದ್ರು ಬಂಧುಗಳೇ, 2 ಬಾರಿ. ಆದ್ರೆ 2 ಬಾರಿ ಆದಾಗ್ನು ಬೆಳಗಾವಿ ಜಿಲ್ಲೆಗೆ ಏನೂ ಮಾಡ್ಲಿಲ್ಲ ಇವರು. ಬರೀ ಬೆಳಗಾವಿ ಜಿಲ್ಲೆಗೆ ಬರೇ ಅನ್ಯಾಯ ಮಾಡಿದ್ದಾರೆ ಇವರು. ಹೈಕೋರ್ಟ್ ಬಂದಿತ್ತು ನಮ್ಮ ಬೆಳಗಾವಿ, ಹೈಕೋರ್ಟ್ ಅನ್ನ ಹುಬ್ಳಿ ಧಾರವಾಡ ತಗೊಂಡು ಹೋದ್ರು. IIT ಕಾಲೇಜ್ ಬಂದಿತ್ತು ಬೆಳಗಾವಿ, ಆ ಕಾಲೇಜನ್ನ ಹುಬ್ಳಿ ಧಾರವಾಡ ತಗೊಂಡು ಹೋದ್ರು. ಇದಿಷ್ಟೇ ಅಲ್ಲ, ನಾನು ಹೇಳಕ್ ಬಯಸ್ತೇನೆ ನಿಮಗೆ, ಕರೋನಾ ಸಂದರ್ಭದಾಗ ನಮ್ಗೆಲ್ಲರಿಗೂ ಆಕ್ಸಿಜನ್ ಬೇಕಾಗಿತ್ತು, ಗೊತ್ತೈತ ತಮಗೆ? ಆ ಆಕ್ಸಿಜನ್ ಸಿಲಿಂಡರ್ಗಳು, ನಾ MLA ಇದ್ದೆ, ಅಣ್ಣನೂ MLA ಇದ್ರು. ಆ ಆಕ್ಸಿಜನ್ ಸಿಲಿಂಡರ್, ಬೆಳಗಾವಿ ಜಿಲ್ಲೆಗೆ ಬಂದಂತ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಳಿ ಜನರಿಗೆ ಬೇಕಂತ ಹುಬ್ಳಿಗೆ ತೆಗೆದುಕೊಂಡು ಹೋದಂತ ಮಹಾನುಭಾವರು ಯಾರಾದ್ರೂ ಇದ್ರೆ ಇದೇ ಜಗದೀಶ್ ಶೆಟ್ಟರ್ ಅವ್ರು ಯಾವ ಮುಖ ಇಟ್ಕೊಂಡು ಇವತ್ತು ಬೆಳಗಾವಿ ಪಾರ್ಲಿಮೆಂಟ್ಗೆ ಬಂದು ವೋಟ್ ಕೇಳ್ತಾರೆ ನನಗಂತರೂ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಸ್ವಾಭಿಮಾನಿಗಳು. ಇವತ್ತು ನಾವು ಒಂದು ನಿರ್ಧಾರವನ್ನ ಮಾಡಬೇಕಾಗಿತ್ತು, ಹುಬ್ಬಳ್ಳಿಯವ್ರನ್ನ ಹುಬ್ಬಳ್ಳಿಗೆ ಕಳಿಸ್ಕೊಡ್ಬೇಕು. ಇವತ್ತು ಬೆಳಗಾವಿಯ ನಮ್ಮ ಮನೆ ಮಗ ಆದಂತ ಮೃಣಾಲ್ ಹೆಬ್ಬಾಳ್ಕರ್ನ ನಿಮ್ಮೆಲ್ಲರ ಸೇವೆ ಮಾಡ್ಲಿಕ್ಕೆ ಡೆಲ್ಲಿಗೆ ಕಳಿಸ್ಕೊಡ್ಬೇಕು. ಮಾಡ್ತೀರಿ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.